ಇತ್ತ ಲಂಕೆಯನ್ನು ಹನುಮಂತನು ಗಲಭೆ ನಡೆಸಿ ಕಿಷ್ಕಿಂಧೆಗೆ ಹಿಂದಿರುಗಿದ ನಂತರ ರಾವಣನು ತನ್ನ ಆಸ್ಥಾನಿಕರ ಸಭೆಯೊಂದನ್ನು ಕರೆದನು. ಸಭೆಯಲ್ಲಿ ಎಲ್ಲಿ ಆಸ್ಥಾನಿಕರು, ಮಂತ್ರಿಗಳು, ಸೇನಾಪತಿಗಳು ಸೇರಿದರು. ತುಂಬಿದ ಒಡ್ಡೋಲಗದಲ್ಲಿ ರಾವಣನು, ವೀರರೇ, ನಮ್ಮ ಲಂಕಾನಗರಕ್ಕೆ ಹನುಮಂತನೆಂಬ ಒಂದು ಕಪಿಯು ನುಗ್ಗಿ ಅಸಾಧ್ಯವಾದ ಗಲಭೆಯನ್ನು ಮಾಡಿಬಿಟ್ಟಿದೆ. ಲಕ್ಷಾಂತರ ಸಂಖ್ಯೆಯ ಒಂದು ದೊಡ್ಡ ಸೇನೆ ಮಾಡಲಾಗದಷ್ಟು ಆಘಾತವನ್ನು ಒಂದೇ ಒಂದು ಕಪಿ ಮಾಡಿದೆ. ಅದನ್ನು ತಡೆಯಲು ನಮ್ಮ ಸೈನ್ಯಕ್ಕೆ ಸಾಧ್ಯವಾಗಲಿಲ್ಲ ಎಂಬುದು ಬಹಳ ಅಪಮಾನಕರವಾದ ವಿಷಯ. ಆ ಕಪಿಯು ನಾವು ಬಚ್ಚಿಟ್ಟಿದ್ದ ಸೀತೆಯನ್ನು ಕಂಡಿತು, ನಮ್ಮ ಸುಂದರ ಅಶೋಕವನವನ್ನು ಹಾಳು ಮಾಡಿತು, ನಮ್ಮ ಸೇನೆಯ ಸಹಸ್ರಾರು ರಾಕ್ಷಸರನ್ನು ಆಹುತಿ ತೆಗೆದುಕೊಂಡಿತು ಮತ್ತು ಲಂಕೆಗೆ ಬೆಂಕಿ ಇಟ್ಟು ಬಿಟ್ಟಿತು. ಇನ್ನು ಕೆಲವೇ ಸಮಯದಲ್ಲಿ ಅದು ರಾಮನನ್ನು ಕರೆದುಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬಂದರೂ ಆಶ್ಚರ್ಯವಿಲ್ಲ. ಇದು ಹೇಗೆ ಸಾಧ್ಯವಾಯಿತು? ಇದನ್ನು ತಡೆಯಲು ನಾವೇನು ಮಾಡಬೇಕು ಹೇಳಿ ಎಂದು ಕೇಳಿದನು. ರಾವಣನ ಆಸ್ಥಾನದಲ್ಲಿ ಬಹಳ ಸಮರ್ಥರಾದ ಸೇನಾಪತಿಗಳಿದ್ದರು. ಅವರಿಗೆ ಯುದ್ಧದಲ್ಲಿ ಬಹಳ ಆಸಕ್ತಿ. ಇದುವರೆಗೂ ಅವರು ಯಾವ ಯುದ್ಧದಲ್ಲೂ ಸೋತವರೇ ಅಲ್ಲ. ಆ ಧೈರ್ಯದಿಂದ ಅವರು, ಮಹಾರಾಜ, ನಾವು ಯುದ್ಧಕ್ಕೆ ಹೆದರುವುದಿಲ್ಲ. ಆ ರಾಮ ಯುದ್ಧಕ್ಕೆ ಬರಲಿ, ನಾವು ಅವನನ್ನು ಖಂಡಿತ ಸೋಲಿಸುತ್ತೇವೆ ಎಂದರು. ರಾವಣನ ಮಗ ಇಂದ್ರಜಿತು, ಅವನು ಮಹಾಪರಾಕ್ರಮಿ. ಅವನು, ಮಹಾರಾಜ, ರಾಮನು ಇಲ್ಲಿಗೆ ಬರುವ ತನಕ ಕಾಯುವುದು ಬೇಡ. ಅವನು ಇರುವ ಕಡೆಗೆ ನಾವು ಹೋಗಿಬಿಡೋಣ. ಆ ರಾಮನನ್ನು, ಅವನ ಕಪಿಸೈನ್ಯವನ್ನು ಸದೆಬಡಿಯೋಣ ಎಂದನು. ಆಸ್ಥಾನದಲ್ಲಿ ಎಲ್ಲಿ ನೋಡಿದರೂ ಯುದ್ಧದ ಮಾತೇ ಮಾತು. ಎಲ್ಲರಿಗೂ ರಣರಂಗದ ನೆನಪಾಯಿತು. ತಮ್ಮ ಪೌರುಷ ಪರಾಕ್ರಮಗಳನ್ನು ಕೊಚ್ಚಿಕೊಳ್ಳಲು ಪ್ರಾರಂಭಿಸಿದರು. ವಿಭೀಷಣನು ರಾವಣನ ತಮ್ಮ. ಅವನು ಧರ್ಮಿಷ್ಠ, ನ್ಯಾಯವಂತ. ಸೀತೆಯನ್ನು ಅಪಹರಿಸುವುದಕ್ಕಾಗಿ ರಾವಣನನ್ನು ಅವನು ಮುಂಚಿನಿಂದಲೂ ಅಪೇಕ್ಷಿಸುತ್ತಿದ್ದನು. ಪರಸ್ತ್ರೀಯನ್ನು ಅಪಹರಿಸುವುದು ಧರ್ಮವಲ್ಲ. ರಾಜನೇ ಧರ್ಮ ತಪ್ಪಿ ನಡೆದರೆ ಪ್ರಜೆಗಳು ಅಧರ್ಮಿಗಳಾಗುವರು. ಅಲ್ಲದೆ ಸೀತೆಯ ಶಾಪದಿಂದ ಲಂಕೆಯು ಹಾಳಾಗುವುದು. ಆದ್ದರಿಂದ ಸೀತೆಯನ್ನು ಹಿಂದಿರುಗಿಸು ಎಂದು ರಾವಣನಿಗೆ ಬುದ್ಧಿವಾದ ಹೇಳುತ್ತಿದ್ದ. ಆದರೆ ರಾವಣನು ಅವನ ಬುದ್ಧಿಮಾತುಗಳನ್ನು ಗಮನಕ್ಕೆ ತಂದುಕೊಳ್ಳಲಿಲ್ಲ. ಕೆಟ್ಟ ಕೆಲಸ ಮಾಡುವಾಗ ಯಾರ ಹಿತವಚನವೂ ಮನಸ್ಸಿಗೆ ಹಿಡಿಯುವುದಿಲ್ಲ. ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಆಗುತ್ತದೆ. ರಾವಣನ ವಿಷಯದಲ್ಲಿ ಆದದ್ದು ಅದೇ. ಈಗ ರಾಕ್ಷಸರು ತುಂಬಿದ ಸಭೆಯಲ್ಲಿ ತಮ್ಮ ತಮ್ಮ ಪ್ರತಾಪಗಳನ್ನು ಹೊಗಳಿಕೊಳ್ಳಲು ಪ್ರಾರಂಭಿಸಿದಾಗ ವಿಭೀಷಣನಿಗೆ ತಡೆಯಲಾಗದಷ್ಟು ಕೋಪ ಬಂತು. ಅವನು, ಅಯ್ಯ ರಾಕ್ಷಸರುಗಳ, ಸ್ವಲ್ಪ ತಡೆದುಕೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ಇಷ್ಟೊಂದು ಕೊಚ್ಚಿಕೊಳ್ಳಬೇಡಿ. ನೀವು ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಭಾಗವಹಿಸಿರಬಹುದು, ಅನೇಕ ಪರಾಕ್ರಮಗಳನ್ನು ಸೋಲಿಸಿರಬಹುದು. ಆದರೆ ಕೆಲವು ದಿನಗಳ ಹಿಂದೆ ಒಂದು ಕಪಿಯು ಬಂದು ಲಂಕೆಯನ್ನು ಹಾಳು ಮಾಡುತ್ತಿದ್ದಾಗ ನಿಮ್ಮ ಸಾಮರ್ಥ್ಯ ಎಲ್ಲಿಗೆ ಹೋಯಿತು? ಈಗ ಇಲ್ಲಿ ಲಡಾಯಿಯ ಬಗ್ಗೆ ಇಷ್ಟೊಂದು ಬಡಾಯಿ ಕೊಚ್ಚಬೇಡಿ. ಒಂದೇ ಒಂದು ಕಪಿಯು ಮಾಡಿದ ಅನಾಹುತವನ್ನು ಏಕೆ ತಪ್ಪಿಸಲಿಲ್ಲ? ನಿಮ್ಮ ಮಾತು ಅತಿಯಾಯಿತು. ವಿವೇಕ ಇಲ್ಲದೆ ಹುಚ್ಚು ಹುಚ್ಚಾಗಿ ಮಾತನಾಡುವುದು ಸರಿಯಲ್ಲ ಎಂದನು. ನಂತರ ರಾವಣನ ಕಡೆ ತಿರುಗಿ, ಅಣ್ಣ, ಈಗಲಾದರೂ ನಾವು ಹೇಳುವ ಮಾತು ಕೇಳು. ಸೀತಾದೇವಿಯು ಸಾಮಾನ್ಯಳಲ್ಲ. ಶಕ್ತಿ ದೇವತೆಗೆ ಅವಳ ರೂಪದಲ್ಲಿ ಬಂದಿದ್ದಾಳೆ ಎಂದು ನನಗನಿಸುತ್ತಿದೆ. ಈಗಲೇ ಅವಳನ್ನು ಶ್ರೀರಾಮನಿಗೆ ಒಪ್ಪಿಸಿ ಕ್ಷಮೆ ಬೇಡಿಕೊ. ಹನುಮಂತನು ವರ್ಣಿಸಿದ ಗುಣಗಳಿಂದ ಶ್ರೀರಾಮನು ಧರ್ಮಿಷ್ಠನೆಂಬುದು ವ್ಯಕ್ತವಾಗುತ್ತದೆ. ಅವನು ನಿನ್ನ ತಪ್ಪನ್ನು ಮನ್ನಿಸುವ ಉದಾರತೆಯನ್ನು ಹೊಂದಿರುತ್ತಾನೆ. ಅವನನ್ನು ಸಾಮಾನ್ಯರೆಂದು ಅಲಕ್ಷಿಸಬೇಡ. ಅವನ ಹೆಸರಿನ ಸ್ಫೂರ್ತಿಯಿಂದಾಗಿ ಹನುಮಂತನು ಲಂಕೆಯನ್ನು ದಾಟಿದ, ನಮ್ಮ ಮುಖಕ್ಕೆ ಮಸಿ ಬಳಿದ. ಶ್ರೀರಾಮನು ಮನಸ್ಸು ಮಾಡಿದರೆ ಇಡೀ ಲಂಕೆಯನ್ನು ಸುಟ್ಟಿ ಬೂದಿ ಮಾಡಬಲ್ಲ. ಇನ್ನೊಬ್ಬ ತಪ್ಪಿನಿಂದಾಗಿ ನಿನ್ನ ಪ್ರಜೆಗಳು, ಮಡದಿ, ಮಕ್ಕಳು ಎಲ್ಲರೂ ದುಃಖವನ್ನು ಅನುಭವಿಸಬೇಕಾಗುತ್ತಿದೆ. ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸುವುದೊಂದೇ ಇದನ್ನು ತಪ್ಪಿಸುವ ಮಾರ್ಗ ಎಂದನು. ವಿಭೀಷಣನ ಮಾತುಗಳನ್ನು ಇಂದ್ರಜಿತ್ತಿಗೆ ಸಹನವಾಗಲಿಲ್ಲ. ಅವನು, ಚಿಕ್ಕಪ್ಪ, ಈ ವ್ಯರ್ಥವಾದ ಮಾತುಗಳನ್ನು ಬಿಟ್ಟುಬಿಡಿ. ಯಾರು ಶ್ರೀರಾಮನಂತೆ ಹನುಮಂತನಂತೆ ಆ ಹೆಸರುಗಳನ್ನು ಹೇಳಿ ಹೆದರಿಸುತ್ತೀಯೇನು? ವಿಭೀಷಣ, ನಿನಗೆ ನನ್ನ ಪರಾಕ್ರಮ ತಿಳಿಯದು. ಶ್ರೀರಾಮನನ್ನು ಅವನ ಸೈನ್ಯವನ್ನು ಒಂದೇ ಗಳಿಗೆಯಲ್ಲಿ ನುಚ್ಚುನೂರು ಮಾಡಿಬಿಡುತ್ತೇನೆ. ಇಂದ್ರನೇ ಮೊದಲಾದ ಹಲವಾರು ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿದ್ದೇನೆ. ಅಂತಹುದರಲ್ಲಿ ಶ್ರೀರಾಮನಂಥ ಸಾಮಾನ್ಯರು ಯಾವ ಲೆಕ್ಕ? ಅವರಿಗೆ ಹೆದರಿಕೊಂಡು ಸೀತೆಯನ್ನು ಹಿಂದಿರುಗಿಸುವುದು ಖಂಡಿತ ಸಾಧ್ಯವಿಲ್ಲ ಎಂದನು. ಆಗ ರಾವಣನು, ವಿಭೀಷಣ, ನನ್ನ ತಮ್ಮನೆಂಬ ಅಭಿಮಾನದಿಂದ ನಾನು ಇಷ್ಟು ದಿನ ತಡೆದುಕೊಂಡಿದ್ದೆ. ನೀನು ಆಡಿದ ಮಾತುಗಳನ್ನು ಕ್ಷಮಿಸಿದೆ. ಆದರೆ ನೀನು ಎಲ್ಲೇ ಮೀರಿ ಹೋಗುತ್ತಿದ್ದೆ. ಆ ರಾಮನೆಂಬುವವನು ಹೊಗಳುವ ನೆಪ ಮಾಡಿಕೊಂಡು ನಮ್ಮ ಸೈನ್ಯವನ್ನು, ಸೈನಿಕರ ಪರಾಕ್ರಮವನ್ನು ಅಪಮಾನಗೊಳಿಸುತ್ತಿರುವೆ. ನಮ್ಮ ರಾಜ್ಯದಲ್ಲಿ ಇದ್ದುಕೊಂಡು ನಮಗೆ ದ್ರೋಹ ಬಗೆಯುತ್ತಿರುವ ನಿನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ. ನೀನು ಆ ರಾಮನನ್ನು ಹೊಗಳುತ್ತಿರುವುದನ್ನು ನೋಡಿದರೆ ನೀನು ಶತ್ರುಪಕ್ಷವನ್ನು ಸೇರಿದಂತೆ ಕಾಣುತ್ತಿದೆ. ಬೇಕಿದ್ದರೆ ನೀನು ಅವನ ಬಳಿ ಹೋಗಬಹುದು. ದೇಶದ್ರೋಹಿಗಳನ್ನು ನಮ್ಮ ರಾಜ್ಯದಲ್ಲಿ ಇಟ್ಟುಕೊಳ್ಳಲು
ನಾನು ಸಿದ್ಧನಿಲ್ಲ. ನಮ್ಮ ಆಸ್ಥಾನಿಕರೆಲ್ಲ ಸೀತೆಯನ್ನು ಹಿಂದಿರುಗಿಸಬಾರದೆಂದು ರಾಮನೊಡನೆ ಯುದ್ಧ ಮಾಡಬೇಕೆಂದು ಹೇಳುತ್ತಾರೆ. ನಾನು ಹಾಗೇ ಮಾಡುತ್ತೇನೆ. ನನ್ನ ಸೈನಿಕರು ಪರಾಕ್ರಮಿಗಳು, ಅವರು ಯುದ್ಧದಲ್ಲಿ ಗೆಲ್ಲುತ್ತಾರೆ ಎಂದನು. ಆಗ ವಿಭೀಷಣನು, ಅಣ್ಣ, ನಿನ್ನ ಬುದ್ಧಿಗೆ ಸಂಪೂರ್ಣವಾಗಿ ಮಂಕು ಕವಿದಿದೆ. ನೀನು ಮಾಡಿರುವುದು ಅಧರ್ಮ ಕಾರ್ಯ. ಅದನ್ನು ಎತ್ತಿ ತೋರಿಸಿದರೂ ತಿದ್ದುಕೊಳ್ಳಲು ನೀನು ಸಿದ್ಧನಿಲ್ಲ. ಇಂತಹ ಪಾಪಿಗಳ ಜೊತೆಯಲ್ಲಿ ಇರಲು ನಾನು ಇಚ್ಛಿಸುವುದಿಲ್ಲ. ನಾನು ಶ್ರೀರಾಮನ ಬಳಿಗೆ ಹೋಗುತ್ತೇನೆ. ನೀನು ನನಗಿಂತಲೂ ಹಿರಿಯ. ಅದಕ್ಕಾಗಿ ನಾನು ನಿನಗೆ ಅದರ ಗೌರವಗಳನ್ನು ಕೊಡುತ್ತೇನೆ. ಹಾಗೆಂದ ಮಾತ್ರಕ್ಕೆ ಅಧರ್ಮ ಕಾರ್ಯದಲ್ಲಿ ನಾನು ನಿನಗೆ ಸಹಕಾರಿಯಾಗಿರಲಾರೆ. ನಾನು ಅಧರ್ಮ ಕಾರ್ಯ ಮಾಡಲಾರೆ. ಧರ್ಮವನ್ನು ರಕ್ಷಿಸುವ ಸಲುವಾಗಿ ಅಗತ್ಯವಾದರೆ ನಿನ್ನ ಪ್ರಾಣವನ್ನು ಬಲಿ ತೆಗೆದುಕೊಳ್ಳುತ್ತೇನೆ. ಇಂದಿನಿಂದ ನನಗೂ ನಿನಗೂ ಋಣಾನುಬಂಧ ಹರಿದು ಹೋಯಿತು ಎಂದು ಹೇಳಿದನು. ಅನಂತರ ತನ್ನ 4 ಜನ ನಿಷ್ಠಾವಂತ ಸಂಗಡಿಗರೊಂದಿಗೆ ಲಂಕೆಯನ್ನು ಬಿಟ್ಟು ಶ್ರೀರಾಮ ಲಕ್ಷ್ಮಣರು ಬಿಡಾರ ಹೂಡಿದ ಸಮುದ್ರ ತೀರಕ್ಕೆ ಬಂದನು. ವಿಭೀಷಣನು ಸುಗ್ರೀವನ ಬಿಡಾರಕ್ಕೆ ಬಂದ. ನಾನು ವಿಭೀಷಣ, ರಾವಣನ ತಮ್ಮ. ನನ್ನ ಅಣ್ಣ ಅಧರ್ಮ ಕಾರ್ಯದಲ್ಲಿ ನೊಂದು ಅವನನ್ನು ತೊರೆದು ಬಂದಿದ್ದೇನೆ. ನನಗೆ ಆಶ್ರಯವನ್ನು ನೀಡಿ ಎಂದನು. ಸುಗ್ರೀವನು ಶ್ರೀರಾಮನ ಬಳಿಗೆ ಹೋಗಿ, ಶ್ರೀರಾಮ, ಯಾರೋ ಒಬ್ಬ ರಾಕ್ಷಸನು ಬಂದಿದ್ದಾನೆ. ಅವನ ಹೆಸರು ವಿಭೀಷಣನಂತೆ, ರಾವಣನ ತಮ್ಮನಂತೆ. ನಿಮ್ಮ ಬಳಿ ಆಶ್ರಯಕ್ಕಾಗಿ ಬಂದಿದ್ದೇನೆ ಎಂದು ಹೇಳಿದ. ಆದರೆ ಶತ್ರುಪಾಳೆಯದಿಂದ ಬಂದಿರುವ ಅವನನ್ನು ನಂಬುವುದು ಹೇಗೆ ಎಂದು ಕೇಳಿದನು. ಶ್ರೀರಾಮನು ಸುಗ್ರೀವನ ಮಾತು ಕೇಳಿ ಒಂದು ಕ್ಷಣ ಆಲೋಚಿಸಿದ. ನಂತರ ಇತರ ವಾನರರನ್ನು ಕುರಿತು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವೆಲ್ಲ ಆಲೋಚಿಸಿ ಹೇಗೆ ತೀರ್ಮಾನಿಸುವಿರೋ ಹಾಗೆ ನಾನು ನಡೆಯುತ್ತೇನೆ ಎಂದನು. ವಾನರ ನಾಯಕರು, ಶ್ರೀರಾಮ, ಇದರಲ್ಲಿ ನಮ್ಮ ಅಭಿಪ್ರಾಯ ಮುಖ್ಯವಲ್ಲ. ಹೇಗೆ ಮಾಡಿದರೆ ಒಳ್ಳೆಯದು ಎಂಬುದನ್ನು ನಾಯಕರಾದ ನೀವು ಆಲೋಚಿಸಿ ತೀರ್ಮಾನ ಮಾಡಿ. ಯುದ್ಧದ ಸಮಯದಲ್ಲಿ ನಾಯಕನ ಮಾತೆ ಅಂತಿಮವಾದದ್ದು. ಅವನು ಹೇಳುವುದನ್ನು ಇತರರು ಪಾಲಿಸಬೇಕು. ಅದೇ ನಮ್ಮ ಕರ್ತವ್ಯ ಎಂದನು. ಆಗ ಹನುಮಂತನು, ಪ್ರಭು, ಅಪ್ಪಣೆ ಕೊಟ್ಟರೆ ನಾನೊಂದು ಮಾತು ಹೇಳುವೆ. ಈಗ ಲಂಕೆಯನ್ನು ರಾವಣನೇ ರಾಜನಾಗಿದ್ದರೂ ಸಹ ಅವನ ಅಧರ್ಮ ಕಾರ್ಯಗಳನ್ನು ಒಪ್ಪದ ಹಲವಾರು ಜನ ಅಲ್ಲಿದ್ದಾರೆ. ಅವರಲ್ಲಿ ವಿಭೀಷಣನೂ ಒಬ್ಬ. ನಾನು ಲಂಕೆಗೆ ಹೋಗಿದ್ದಾಗ ರಾವಣನು ನನ್ನನ್ನು ಕೊಲ್ಲಬೇಕೆಂದು ಯೋಚಿಸುತ್ತಿದ್ದ. ಆಗ ವಿಭೀಷಣನು ಅದನ್ನು ಪ್ರಬಲವಾಗಿ ವಿರೋಧಿಸಿದ. ಈಗ ಆ ಅಣ್ಣ ತಮ್ಮಂದಿರ ನಡುವೆ ಜಗಳವಾಗಿರುವುದು, ವಿಭೀಷಣನು ಇಲ್ಲಿಗೆ ಬಂದಿರುವುದು, ಇವೆಲ್ಲ ನಮಗೆ ಅನುಕೂಲಕರ ಎನಿಸುತ್ತಿದೆ. ಅವನಿಂದ ಶತ್ರು ಸೈನ್ಯದ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಅಲ್ಲದೆ ಮುಂದೆ ಯುದ್ಧದಲ್ಲಿ ರಾವಣನು ಸತ್ತ ನಂತರ ನಿನಗೆ ಪಟ್ಟ ಕಟ್ಟುತ್ತೇವೆ ಎಂದರೆ ವಿಭೀಷಣನು ನಮಗೆ ಖಂಡಿತ ಸಹಾಯ ಮಾಡುತ್ತಾನೆ. ಆದ್ದರಿಂದ ವಿಭೀಷಣನನ್ನು ಆಧಾರದಿಂದ ಬರಮಾಡಿಕೊಳ್ಳುವ ಒಳ್ಳೆಯದು ಎಂದನು. ಶ್ರೀರಾಮನು, ಹನುಮಂತ, ನೀನು ಹೇಳುವುದು ಅಕ್ಷರಶಃ ನಿಜ. ಶತ್ರುವಿನ ಪಾಳೆಯದ ಬಗ್ಗೆ ಸುದ್ದಿ ಕೊಡುವ ಒಬ್ಬನೇ ಒಬ್ಬ ಸಿಕ್ಕರೂ ಸಾಕು. ಅವನಿಂದ ನಮಗೆ ಬಹಳ ಪ್ರಯೋಜನವಾಗುತ್ತದೆ. ಆದ್ದರಿಂದ ನಾವು ವಿಭೀಷಣನನ್ನು ಬರಮಾಡಿಕೊಳ್ಳಬೇಕು. ಅಲ್ಲದೆ ಅವನು ಅಧರ್ಮ ಕಾರ್ಯದ ವಿರುದ್ಧ ಸಿಡಿದು ಬಂದಿದ್ದಾನೆ. ಆ ದೃಷ್ಟಿಯಿಂದಲೂ ನಾವು ಅವನನ್ನು ಸ್ವಾಗತಿಸಬೇಕು. ಜೊತೆಗೆ ಅವನು ನಮಗೆ ಶರಣಾಗತನಾಗಿ ಬಂದಿದ್ದಾನೆ. ಶರಣಾಗತರನ್ನು ಸ್ವಾಗತಿಸುವುದು, ರಕ್ಷಿಸುವುದು ನಮ್ಮ ಕರ್ತವ್ಯ. ಈ ಎಲ್ಲ ಕಾರಣಗಳಿಂದ ವಿಭೀಷಣನನ್ನು ನಮ್ಮ ಹೃದಯಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ ಎಂದನು. ಶ್ರೀರಾಮನ ಮಾತುಗಳನ್ನು ಕೇಳಿ ಸುಗ್ರೀವನು ಇತರ ವಾನರರು ಹರ್ಷೋದ್ಧಾರ ಮಾಡಿದರು. ವಿಭೀಷಣನನ್ನು ಶ್ರೀರಾಮನ ಬಳಿಗೆ ಕರೆದು ತಂದರು. ವಿಭೀಷಣನು ಶ್ರೀರಾಮನಿಗೆ ನಮಸ್ಕಾರ ಮಾಡಿದನು. ಅನಂತರ ವಿನಯದಿಂದ, ಶ್ರೀರಾಮ, ನಿನ್ನನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಹನುಮಂತನು, ಈಗಾಗಲೇ ನನ್ನ ವಿಷಯ ನಿನಗೆ ತಿಳಿಸಿರಬಹುದು. ನನ್ನ ಹೆಸರು ವಿಭೀಷಣ. ನಾನು ರಾವಣ ಕುಂಭಕರ್ಣರ ತಮ್ಮ. ನನ್ನ ಅಣ್ಣನ ಅನಿಯತ ಕೆಲಸಗಳನ್ನು ತಡೆಯಲು ವಿಫಲನಾಗಿ ನಿನ್ನ ಬಳಿಗೆ ಆಶ್ರಿತನಾಗಿ ಬಂದಿದ್ದೇನೆ ಎಂದನು. ಶ್ರೀರಾಮನು, ವಿಭೀಷಣ, ನಿನ್ನ ಧರ್ಮ ಪ್ರವೃತ್ತಿಯನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ನಾನು ನಿನ್ನನ್ನು ಹೃದಯಪೂರ್ವಕವಾಗಿ ನಮ್ಮ ಪಾಳೆಯಕ್ಕೆ ಸ್ವಾಗತಿಸುತ್ತೇನೆ ಎಂದು ಹೇಳಿ ಅವನನ್ನು ಆಲಿಂಗಿಸಿಕೊಂಡನು. ವಿಭೀಷಣನಿಗೆ ಅತ್ಯಾನಂದವಾಯಿತು. ಶ್ರೀರಾಮನು, ವಿಭೀಷಣ, ನಾವು ನಿಮ್ಮ ಅಣ್ಣನ ಮೇಲೆ ಯುದ್ಧ ಮಾಡಬೇಕಾಗಿದೆ. ಆದ್ದರಿಂದ ಲಂಕೆಯಲ್ಲಿರುವ ಸೈನ್ಯ ವಿವರಗಳನ್ನು ತಿಳಿಸಲು ಸಾಧ್ಯವೇ ಎಂದು ಕೇಳಿದನು. ವಿಭೀಷಣನು, ಖಂಡಿತ, ಅದು ನನ್ನ ಕರ್ತವ್ಯವೂ ಹೌದು. ರಾವಣನು ಮಹಾವೀರ. ಪರಾಕ್ರಮದಲ್ಲಿ ಅವನು ದೇವೇಂದ್ರನಿಗೆ ಸಮ. ರಾವಣನ ಸೇನಾಪತಿ ಪರಸ್ತ. ಅವನು ಯುದ್ಧದಲ್ಲಿ ಕುಬೇರನ ಸೇನಾಪತಿಯನ್ನೇ ಸೋಲಿಸಿದ್ದಾನೆ. ಇನ್ನು ರಾವಣನ ಮಗ ಇಂದ್ರಜಿತು. ವಾದರೋ ಅತ್ಯಂತ ಶೂರ. ಅವನ ಬಳಿ ಅಭೇದ್ಯವಾದ ಕವಚವಿದೆ. ಅವರು ಮಾಯಾಯುದ್ಧದಲ್ಲಿ ಪ್ರವೀಣ. ಅನೇಕ ಶಸ್ತ್ರಗಳನ್ನು ಗಳಿಸಿಕೊಂಡಿದ್ದಾರೆ. ಇವಷ್ಟೇ ಅಲ್ಲದೆ
ರಾವಣನ ಸೈನ್ಯದಲ್ಲಿ ಮನೋಹರ, ಮಹಾಪಾರ್ಶ್ವ ಮೊದಲಾದ ಸಮರ್ಥ ಸೇನಾಪತಿಗಳಿದ್ದಾರೆ. ರಾವಣನ ಬಳಿ ಹಲವು ಸಹಸ್ರಕೋಟಿ ಸೈನಿಕರಿದ್ದಾರೆ ಎಂದನು. ಶ್ರೀರಾಮನು ಇರಲಿ, ಅವನ ಸೈನ್ಯ ಎಷ್ಟೇ ದೊಡ್ಡದಿರಲಿ ಚಿಂತೆಯಿಲ್ಲ, ಯುದ್ಧದಲ್ಲಿ ನಾವು ಅದನ್ನು ಸದೆಬಡೆಯುತ್ತೇವೆ. ರಾವಣನನ್ನು, ಇಂದ್ರಜಿತು, ಪ್ರಹಸ್ತರನ್ನು ಕೊಲ್ಲುತ್ತೇವೆ. ನಿನ್ನನ್ನು ಲಂಕಾಧಿಪತಿಯನ್ನಾಗಿ ಮಾಡುತ್ತೇವೆ. ನನ್ನ ಮಾತು ನಂಬು ಎಂದು ಹೇಳಿದನು. ವಿಭೀಷಣನು ಆನಂದದಿಂದ ಗದ್ಗದನಾದನು.